ಎಲ್ಲ ಸ್ಪರ್ಧಾ ಮಿತ್ರರಿಗೆ ಐಕ್ಯು ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಮುಂಗಡ ಪತ್ರ ಅಂದ್ರೆ 2024 ಮತ್ತು 25ನೇ ಸಾಲಿನ ಕೇಂದ್ರ ಸರ್ಕಾರದ ಮುಂಗಡ ಪತ್ರಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಈ ಒಂದು ಪ್ರಶ್ನೆಗಳು ನಿಮ್ಮ KS ತಯಾರಿಗೆ 2024ರ ಒಂದು KS ತಯಾರಿಗೆ ಹೆಲ್ಪ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಮೊದಲ ಪ್ರಶ್ನೆ ನೋಡೋಣ. ಭಾರತವನ್ನು ಈ ಕೆಳಗಿನ ಯಾವ ವರ್ಷದ ವೇಳೆಗೆ ಜಗತ್ತಿನ ಅತ್ಯಂತ ಶ್ರೀಮಂತ ಹಾಗೂ ವಿಕಸಿತ ದೇಶವಾಗಿಸುವ ಸಂಕಲ್ಪದಿಂದ 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಾಗಿದೆ? ಆಪ್ಷನ್ಸ್ ಸರಿಯಾದ ಆಪ್ಷನ್ಸ್ 2027, 2030, 2037, 2047. ಸರಿಯಾದ ಉತ್ತರ ಯಾವುದು ಇಲ್ಲಿ? 2047. ಅಂದ್ರೆ ವಿಕಸಿತ ಭಾರತ ಪರಿಕಲ್ಪನೆ, ವಿಕಸಿತ ಭಾರತ ಕಲ್ಪನೆ 2047. ಅಂದ್ರೆ ಇಲ್ಲಿ 2047ಕ್ಕೂ ಏನಾಗುತ್ತೆ ಅಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ಪಡೆದುಕೊಂಡು 100 ವರ್ಷಗಳನ್ನ ಪೂರೈಸುವುದು. ಅದಕ್ಕಾಗಿ ವಿಕಸಿತ ಭಾರತ ಅಂದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗುವ ಒಂದು ಗುರಿಯನ್ನ ಇಲ್ಲಿ ಹೊಂದಲಾಗಿದೆ. ಅಂದ್ರೆ 2047 ಅಂದ್ರೆ 2047ಗೆ ಭಾರತ ವಿಕಸಿತ ಭಾರತ ಒಂದು ಕಲ್ಪನೆಯನ್ನ ಪೂರೈಸುವುದು, ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗುವ ಗುರಿಯನ್ನ ಹೊಂದಲಾಗಿದೆ. ಮುಂದಿನ ಪ್ರಶ್ನೆ, 2024 ಮತ್ತು 25ನೇ ಸಾಲಿನ ಕೇಂದ್ರ ಮಧ್ಯಂತರ ಬಜೆಟ್ನ ಒಟ್ಟು ಗಾತ್ರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ರೆ, ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟಂದ್ರೆ 47,66,000 ಕೋಟಿ ರೂಪಾಯಿಗಳು. ನೋಡಬಹುದು ನೀವು ಇಲ್ಲಿ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನ ಒಟ್ಟು ಗಾತ್ರ ಎಷ್ಟು? 47,66,000 ಕೋಟಿ ರೂಪಾಯಿಗಳು. ಆಪ್ಷನ್ ಡಿಯಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ, 47,66,000 ಕೋಟಿ ರೂಪಾಯಿಗಳು ಈ ಒಟ್ಟು ಮಧ್ಯಂತರ ಬಜೆಟ್ನ ಒಟ್ಟು ಗಾತ್ರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಮುಂದಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ ಇಲ್ಲಿ ಎಲ್ಲಾ 4 ಜೋಡಿಗಳು ಕೂಡ ಸರಿಯಾಗಿವೆ. ಇಲ್ಲಿ ಎಲ್ಲಾ 4 ಜೋಡಿಗಳು ಕೂಡ ಸರಿಯಾಗಿದೆ. ಏನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ. ಇದು ಸಂಬಂಧಿಸಿದಂಗ 2024 ಮತ್ತು 25ನೇ ಸಾಲಿನ ಕೇಂದ್ರ ಮಧ್ಯಂತರ ಬಜೆಟ್ ನ ನೋಡುವಾಗ ನಾವು ಬಡ್ಡಿ ಪಾವತಿಗಾಗಿ 11,90,000 ಕೋಟಿ ರೂಪಾಯಿಗಳನ್ನ ಮೀಸಲು ಇಡಲಾಗಿದೆ. ಇನ್ನು ವಿತ್ತೀಯ ಕೊರತೆಯನ್ನು ಭರಿಸಲು 16,85,000 ಕೋಟಿ ರೂಪಾಯಿಗಳನ್ನ ಮೀಸಲು ಇಡಲಾಗಿದೆ. ಇನ್ನು ಆದಾಯ ತೆರಿಗೆ ಸಂಗ್ರಹ ಗುರಿಯನ್ನು ಹೊಂದಿದ್ದು 11,56,000 ಕೋಟಿ ರೂಪಾಯಿಗಳಿಗೆ ಆದಾಯ ತೆರಿಗೆಯನ್ನು ಸಂಗ್ರಹಿಸುವ ಒಂದು ಗುರಿಯನ್ನು ಹೊಂದಲಾಗಿದೆ. ಇನ್ನು ಒಟ್ಟು ಬಜೆಟ್ನ ಗಾತ್ರ ನೀವು ಅವಾಗಲೇ ನೋಡಿದ್ರಿ ಎಷ್ಟು? 47,66,000 ಕೋಟಿ ರೂಪಾಯಿಗಳು. ಹೀಗಾಗಿ ನಾವು ನೋಡ್ತೀವಿ ಇಲ್ಲಿ ಬಡ್ಡಿ ಪಾವತಿ ಕೂಡ ಸರಿಯಾಗಿದೆ, ವಿತ್ತೀಯ ಕೊರತೆ ಸರಿಯಾಗಿದೆ, ಆದಾಯ ತೆರಿಗೆ ಸಂಗ್ರಹ ಕೂಡ ಇದೆ, ಒಟ್ಟು ಬಜೆಟ್ ಸರಿಯಾಗಿದೆ. ಹೀಗಾಗಿ ಏನಾಗುತ್ತೆ, ನಾವು ಎಲ್ಲ 4 ಜೋಡಿಗಳನ್ನ ಸರಿಯಾಗಿವೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಬಂಡವಾಳ ವೆಚ್ಚವನ್ನು ಶೇಕಡ ಎಷ್ಟು ಏರಿಕೆ ಮಾಡಲಾಗಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಶೇಕಡ 11%. ಅಂದ್ರೆ 11,11,111 ಕೋಟಿ ರೂಪಾಯಿಗಳಷ್ಟು ಬಂಡವಾಳ ವೆಚ್ಚದ ಒಂದು ಏರಿಕೆಯನ್ನು ನಾವು ಇಲ್ಲಿ ನೋಡ್ತೀವಿ. ಅಂದ್ರೆ ಶೇಕಡ 11ರಷ್ಟು ಬಂಡವಾಳ ವೆಚ್ಚವನ್ನ ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಶೇಕಡ 11ರಷ್ಟು ಏರಿಕೆ ಆಗಿದೆ. 11,11,111 ಕೋಟಿ ರೂಪಾಯಿಗಳು ವೆಚ್ಚ ಮಾಡಲು ನಿರ್ಧರಿಸಲಾಗಿದೆ. ಯಾಕಂದ್ರೆ ಆರ್ಥಿಕ ಕೊರತೆಯನ್ನು ಕಡಿಮೆ ಮಾಡುವುದು ಮತ್ತು ಬಂಡವಾಳ ವೆಚ್ಚವನ್ನು ಹೆಚ್ಚಿಸುವುದು ಆರ್ಥಿಕತೆಯ ಕುರಿತ ಸಕಾರಾತ್ಮಕ ಸಂದೇಶವನ್ನ ಈ ಒಂದು 2 ಕ್ರಮಗಳು ನೀಡುತ್ತವೆ. ಏನು? ಆರ್ಥಿಕ ಕೊರತೆಯನ್ನು ಕಡಿಮೆ ಮಾಡುವುದು, ಬಂಡವಾಳ ವೆಚ್ಚವನ್ನು ಹೆಚ್ಚಿಸುವುದು. ಇದು ಆರ್ಥಿಕತೆಯ ಕುರಿತ ಸಕಾರಾತ್ಮಕ ಸಂದೇಶವನ್ನ ನೀಡುವಗೋಸ್ಕರ ಈ ಬಂಡವಾಳ ವೆಚ್ಚವನ್ನ ಏರಿಕೆ ಮಾಡಲಾಗಿದೆ ಅಂತ ಹೇಳ್ತಾರೆ ಅವರು. ಎಷ್ಟು? 11%. ಮೊತ್ತದಲ್ಲಿ ನೋಡ್ಬೇಕಾದ್ರೆ ನಾವು 11,11,111 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲು ಈ ಬಂಡವಾಳ ವೆಚ್ಚವನ್ನ ಏರಿಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯಕ್ಕೆ 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ ಎಷ್ಟು ಮೊತ್ತವನ್ನು ನಿಗದಿ ಮಾಡಲಾಗಿದೆ? ಆಪ್ಷನ್ಸ್ ಇಲ್ಲಿ ನೋಡ್ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಸರಿಯಾದ ಉತ್ತರನೇ ನೋಡೋಣ. ಏನು? ಆಪ್ಷನ್ ಸಿ. ಎಷ್ಟು? 14,225 ಕೋಟಿ ರೂಪಾಯಿಗಳನ್ನ
ನಾವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯಕ್ಕೆ ಈ ಒಂದು ಆರ್ಥಿಕ ಒಂದು ಅವಧಿಯಲ್ಲಿ ಅಂದ್ರೆ 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ನಾವು 14,225 ಕೋಟಿ ರೂಪಾಯಿಗಳ ಒಂದು ಮೊತ್ತವನ್ನ ನಿಗದಿ ಮಾಡಿದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಏನ್ಪಾ ಪ್ರಶ್ನೆ ಅಂದ್ರೆ, ಬಲ್ಕ್ ಡ್ರಗ್ ಪಾರ್ಕ್ಗಳ ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರವು 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ಡ್ಯಾಶ್ ಮೊತ್ತವನ್ನು ಮೀಸಲಿಟ್ಟಿದೆ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ಆಪ್ಷನ್ ಸಿ. ಯಾವುದು? 1,000 ಕೋಟಿ ರೂಪಾಯಿಗಳ ಮೊತ್ತವನ್ನ ಇಲ್ಲಿ ನಿಗದಿಪಡಿಸಲಾಗಿದೆ ಅಥವಾ ಮೀಸಲು ಇಡಲಾಗಿದೆ. ಯಾವುದಕ್ಕ? ಬಲ್ಕ್ ಡ್ರಗ್ ಪಾರ್ಕ್ಗಳ ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರ 2024 ಮತ್ತು 25ನೇ ಸಾಲಿನಲ್ಲಿ 1,000 ಕೋಟಿ ರೂಪಾಯಿಗಳನ್ನ ಈ ಬಲ್ಕ್ ಡ್ರಗ್ ಪಾರ್ಕ್ಗಳ ಉತ್ತೇಜನಕ್ಕಾಗಿ ಮೀಸಲಿಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಏನಂದ್ರೆ 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ಮಕ್ಕಳಿಗೆ ಹಂಚಿಕೆ ಮಾಡಿರುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಎಷ್ಟು? 1,09,493 ಕೋಟಿ ರೂಪಾಯಿಗಳನ್ನ ಇಲ್ಲಿ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ಹಂಚಿಕೆ ಮಾಡಲಾಗಿದೆ. ಎಷ್ಟು? 1,09,493 ಕೋಟಿ ರೂಪಾಯಿಗಳನ್ನ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ನಿಗದಿಪಡಿಸಲಾಗಿದೆ ಅಥವಾ ಹಂಚಿಕೆ ಮಾಡಲಾಗಿದೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ನಿಧಿಗಳಿಂದ ಹಾಗೂ ಪಿಂಚಣಿ ನಿಧಿಗಳಿಂದ ಆಗುವ ಹೂಡಿಕೆಗಳಿಗೆ ನೀಡಿರುವ ತೆರಿಗೆ ವಿನಾಯಿತಿಗಳನ್ನು ಕೇಂದ್ರ ಸರ್ಕಾರ ಯಾವ ಅವಧಿಯವರೆಗೆ ಮುಂದುವರಿಸಲು ನಿರ್ಧರಿಸಿದೆ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ 2025 ಮಾರ್ಚ್ ವರೆಗೆ. ಆಪ್ಷನ್ 8 ಸರಿಯಾದ ಉತ್ತರ ಬಿ. ಇಲ್ಲಿ ನೋಡಿದ್ರೆ ನೀವು ಕೊಟ್ಟಿದ್ದಾರೆ ಏನು? ಸ್ಟಾರ್ಟ್ಅಪ್ಗಳಿಗೆ ಯಾರು ಹೂಡಿಕೆ ಮಾಡ್ತಾರಲ್ಲ, ಯಾರಂದ್ರೆ ಸರ್ಕಾರ ಸ್ವಾಮ್ಯದ ಹೂಡಿಕೆ ನಿಧಿಗಳಿಂದ, ಅಂದ್ರೆ ಉದಾಹರಣೆಗೆ LIC ಆಗಿರ್ಬೋದು, ಬೇರೆ ಯಾವುದೋ ಸರ್ಕಾರ ಸ್ವಾಮ್ಯದ ಒಂದು ಹೂಡಿಕೆ ನಿಧಿಗಳಿಂದ ಒಂದು ಹೂಡಿಕೆಗಳಿಗೆ ನೀಡಿರುವ ತೆರಿಗೆ ವಿನಾಯಿತಿಯನ್ನ ಎಲ್ಲಿಯವರೆಗೆ ವಿಸ್ತರಣೆ ಮಾಡಿದ್ದಾರೆ ಅಂದ್ರೆ 2025 ಮತ್ತು ಮಾರ್ಚ್ ವರೆಗೆ. ಪ್ರಸ್ತುತ ಸರ್ಕಾರವು ಮಾನ್ಯತೆ ನೀಡಿರುವ 1,17,00,000 ನವೋದ್ಯಮಗಳು ಸ್ಟಾರ್ಟ್ಅಪ್ ಇಂಡಿಯಾ ಕ್ರಿಯಾ ಯೋಜನೆ ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನು ಪಡೆದುಕೊಳ್ಳಬಹುದು. ಈ ಯೋಜನೆಯ ಒಂದು ಭಾಗವಾಗಿ 2025 ಮಾರ್ಚ್ ವರೆಗೆ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ನಿಧಿಗಳಿಂದ ತೆರಿಗೆ ವಿನಾಯಿತಿಗಳನ್ನ ಪಡೆದುಕೊಳ್ಳಬಹುದು. 9ನೇ ಪ್ರಶ್ನೆ, ಭಾರತದ ಹೈನುಗಾರಿಕೆಗೆ ಸಂಬಂಧಿಸಿದ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಹಾಲು ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. 2ನೇ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 2022 ಮತ್ತು 23ನೇ ಸಾಲಿನಲ್ಲಿ ದೇಶದಲ್ಲಿ 230 ದಶಲಕ್ಷ ಟನ್ ಹಾಲು ಉತ್ಪಾದನೆಯಾಗಿದ್ದು ಒಟ್ಟು ಪ್ರಮಾಣ 4% ಏರಿಕೆಯಾಗಿದೆ. 3ನೇದು ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ರಾಷ್ಟ್ರೀಯ ಗೋಕುಲ್ ಯೋಜನೆ ಮತ್ತು ರಾಷ್ಟ್ರೀಯ ಜಾನುವಾರು ಯೋಜನೆಗಳು ಹೈನುಗಾರಿಕೆಗೆ ಪೂರಕವಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಇಲ್ಲಿ ನೋಡ್ಬೋದು ನೀವು, ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಮತ್ತ ಇನ್ನೊಂದು ಇಲ್ಲಿ ಒಂದು ವಿಚಿತ್ರ ಏನಂದ್ರೆ, ಹಾಲು ನೀಡುವ ಹಸುಗಳ ಒಂದು ಸಂಖ್ಯೆ ಕಡಿಮೆಯಾಗಿದೆ. ಆಮೇಲೆ 2022 ಮತ್ತು 23ರಲ್ಲಿ ದೇಶದಲ್ಲಿ 230 ದಶಲಕ್ಷ ಟನ್ ಹಾಲು ಉತ್ಪಾದನೆಯಾಗಿದೆ. ಅಂದ್ರೆ 4% ಏರಿಕೆಯಾಗಿದೆ. ಇನ್ನು ಈ ಒಂದು ಹೈನುಗಾರಿಕೆಗೆ ಪೂರಕವಾಗಿ ನಾವು 2 ಯೋಜನೆಗಳನ್ನು ನೋಡ್ತೀವಿ. ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಥವಾ ಗೋಕುಲ ಯೋಜನೆ, ಇನ್ನೊಂದು ರಾಷ್ಟ್ರೀಯ ಜಾನುವಾರುಗಳ ಯೋಜನೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ಉಲ್ಲೇಖಿಸಿರುವಂತೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಪ್ರತಿ ಹೆಕ್ಟರ್ಗೆ ಮತ್ಸ್ಯ ಉತ್ಪಾದನೆ ಪ್ರಮಾಣ ಡ್ಯಾಶ್ ಹೆಚ್ಚಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಏನಿದು ಉತ್ತರ? ಆಪ್ಷನ್ 10ಕ್ಕೆ ಎ. ಆಪ್ಷನ್ ಏನು? 3 ಟನ್ನುಗಳಿಂದ 5 ಟನ್ನುಗಳಿಗೆ ಈ ಒಂದು ಮತ್ಸ್ಯ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸುವ ಒಂದು ಗುರಿಯನ್ನ ಈ ಒಂದು ಬಜೆಟ್ನಲ್ಲಿ ಹೊಂದಲಾಗಿದೆ. ಯಾವ ಯೋಜನೆ ಅದು? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಅನುಷ್ಠಾನವನ್ನ ತ್ವರಿತವಾಗಿಗೊಳಿಸಿ ಪ್ರತಿ ಹೆಕ್ಟರ್ಗೆ
ಮತ್ಸ್ಯ ಉತ್ಪಾದನೆ ಪ್ರಮಾಣವನ್ನು 3 ಟನ್ಗಳಿಂದ 5 ಟನ್ಗಳಿಗೆ ಹೆಚ್ಚಿಸುವುದು ಗುರಿ ಹೊಂದಲಾಗಿದೆ. ಎಷ್ಟು? 3 ರಿಂದ 5 ಟನ್ಗಳಿಗೆ ಅಂದ್ರೆ ಪ್ರತಿ ಹೆಕ್ಟರ್ಗೆ. ಇದು ಬಹಳ ಇಂಪಾರ್ಟೆಂಟ್ ನಮಗೆ ಇಲ್ಲಿ. ಪ್ರತಿ ಹೆಕ್ಟರ್ಗೆ 3 ರಿಂದ 5 ಟನ್ ಹೆಚ್ಚಿಸುವುದು. ಇನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ಸೀ ಫುಡ್ ರಫ್ತು ಪ್ರಮಾಣ ದ್ವಿಗುಣಗೊಳಿಸಿ 55 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿಯನ್ನ ಈ ಒಂದು ಯೋಜನೆಯಡಿ ಇಟ್ಟುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ಅನ್ನು ಪರಿಗಣಿಸಿ ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಒಂದನೇ ಹೇಳಿಕೆ ಏನ್ ಹೇಳುತ್ತಂದ್ರೆ, ನರೇಗಾ ಯೋಜನೆಗೆ 2024 ಮತ್ತು 25 ಬಜೆಟ್ ನಲ್ಲಿ 86,000 ಕೋಟಿ ರೂಪಾಯಿ ಮೊತ್ತವನ್ನು ಮೀಸಲಿಡಲಾಗಿದೆ. ಇನ್ನು ಎರಡರಲ್ಲಿ ಏನ್ ಹೇಳ್ತೈತೆ ಅಂದ್ರೆ 2024 ಮತ್ತು 25ರ ಮುಂಗಡ ಪತ್ರದಲ್ಲಿ ಮೀಸಲಿಡುವ ಮೊತ್ತ ಪ್ರಮಾಣವು 2023 ಮತ್ತು 24ರ ಸಾಲಿನ ಬಜೆಟ್ ಅಲ್ಲಿ ಮೀಸಲಿಡಲಾದ ಮೊತ್ತಕ್ಕಿಂತ ಕಡಿಮೆಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು ತಪ್ಪಾದ ಹೇಳಿಕೆ ಯಾವ್ದು ನೋಡೋಣ ಅಂದ್ರೆ ಇಲ್ಲಿ ನಾವಿಲ್ಲಿ ಇದು ಏನು ಇಲ್ಲಿ ಏನಾಗತ್ತೆ ಅಂದ್ರ 60,000 ಕೋಟಿಗಿಂತ ಹೆಚ್ಚಾಗಿತ್ತು. ಆದ್ರೆ ಅಲ್ಲಿಗಿಂತ ಇವಾಗ ಏನಂದ್ರ ಇದನ್ನ 60,000 ಕೋಟಿಯಿಂದ 86,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇಲ್ಲಿ. ಹೀಗಾಗಿ ಎರಡನೇ ಹೇಳಿಕೆ ತಪ್ಪಾಗತ್ತೆ. ಇನ್ನು ಇದಕ್ಕೆ ಪೂರಕವಾಗಿ ನಮ್ಮ ಪೇಪರ್ 2 ಅಲ್ಲಿ KS ಪೇಪರ್ 2 ಅಲ್ಲಿ ಪ್ರಶ್ನೆ ಬರ್ತಕ್ಕಂಥ ಕರ್ನಾಟಕ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ ನಾವು ಕರ್ನಾಟಕದಲ್ಲಿ ಪ್ರಸ್ತುತ ನರೇಗಾ ಯೋಜನೆಯಡಿ ಪ್ರತಿ ದಿನಕ್ಕೆ ನೀಡುವ ಕೂಲಿಯ ದರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಎಷ್ಟಂದ್ರೆ ಆಪ್ಷನ್ ಡಿ 349. ಇದಕ್ಕಿಂತ ಮುಂಚೆ ಎಷ್ಟಿತ್ತು? 316 ರೂಪಾಯಿ ಇತ್ತು. ಮತ್ತೆ ಈ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತಲ್ಲ ನಮ್ದು 2023 ಒಂದು ವಿಧಾನಸಭೆ ಎಲೆಕ್ಷನ್ ಸಂದ ಆದ್ಮೇಲೆ ಇದನ್ನ ಎಷ್ಟು ಮಾಡ್ತಾರ? 349 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ. ಇದನ್ನೇನು ಬಿಟ್ಕೊಟ್ರಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ ಉಲ್ಲೇಖಿಸಿರುವಂತೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯಕ್ಕೆ ಹಂಚಿಕೆ ಮಾಡಿರುವ ಮೊತ್ತ ಎಷ್ಟು ಕೇಳಿದ್ದಾರೆ? ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯಕ್ಕೆ ಹಂಚಿಕೆ ಮಾಡಿರೋ ಮೊತ್ತ ಕೇಳಿದಾರೆ ಅವರು. ನೋಡಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? 13. ಆಪ್ಷನ್ ಎ 1,77,000 ಕೋಟಿ ರೂಪಾಯಿಗಳು. 1,77,000 ಕೋಟಿ ರೂಪಾಯಿಗಳು. ಇನ್ನು ನರೇಗಾ ನೋಡ್ರಿ, ಇಲ್ಲಿ ಆಲ್ರೆಡಿ ಇಂದ ಮುಂದೆ ನೋಡೋಣ ಸ್ವಲ್ಪ. ಏನಂದ್ರೆ ನರೇಗಾದಲ್ಲಿ 86,000 ಕೋಟಿ ಇದ್ದಾರೆ ಇಲ್ಲಿ. ಮತ್ತಿನ್ನ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯಕ್ಕೆ ಸಪರೇಟ್ ಆಗಿ ಎಷ್ಟ? 1,77,000 ಕೋಟಿ ರೂಪಾಯಿಗಳು. 1,77,000 ಕೋಟಿ. ಮುಂದಿನ ಪ್ರಶ್ನೆ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ ಉಲ್ಲೇಖಿಸಿರುವಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಅಂದ್ರೆ ಗ್ರಾಮೀಣ ಮುಂದಿನ 5 ವರ್ಷಗಳಲ್ಲಿ ಎಷ್ಟು ಮನೆಗಳನ್ನು ನಿರ್ಮಾಣ ಮಾಡಲಾಗುವುದು? ಸರಿಯಾದ ಉತ್ತರ ಯಾವ್ದಾಗುತ್ತೆ ಇಲ್ಲಿ? ಆಪ್ಷನ್ ಬಿ 2 ಕೋಟಿ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ನೋಡ್ರಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣವಾದ ಭಾಗದಲ್ಲಿ ಏನ್ ಮಾಡ್ತಾರ ಅಂದ್ರ 5 ವರ್ಷಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ ಅಂದ್ರೆ 2029ರ ವೇಳೆಗೆ 2 ಕೋಟಿ ಹೊಸ ಮನೆಗಳನ್ನ ನಿರ್ಮಾಣ ಮಾಡುವುದು. ಇದಕ್ಕಾಗಿ 54,500 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಮೀಸಲಿಡಲಾದ ಅನುದಾನ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಯಾವ್ದಾಗತ್ತ? ಆಪ್ಷನ್ ಬಿ 12,000 ಕೋಟಿ ರೂಪಾಯಿಗಳು. ಮುಂದಿನ ಪ್ರಶ್ನೆ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ ಕೃಷಿ ಸಚಿವಾಲಯಕ್ಕೆ ಹಂಚಿಕೆ ಮಾಡಲಾದ ಮೊತ್ತ ಎಷ್ಟು ಕೇಳಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಕೃಷಿ ಸಚಿವಾಲಯಕ್ಕೆ ಹಂಚಿಕೆ ಮಾಡಲಾದ ಮೊತ್ತ ಎಷ್ಟು? 1,27,000 ಕೋಟಿ ರೂಪಾಯಿಗಳು. ಮತ್ತೆ ನಾನು ಅವಾಗಲೇ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯಕ್ಕೆ ಎಷ್ಟು ಹೇಳಿದ್ದೆ? ಗ್ರಾಮೀಣ ಅಭಿವೃದ್ಧಿ 1,77,000 ಕೋಟಿ ರೂಪಾಯಿಗಳು. ಮತ್ತಿನ್ನ ನರೇಗಾ ಯೋಜನೆಗೆ ಎಷ್ಟು ಹೇಳಿದ್ದೆ ನಾನು? ನರೇಗಾ ಯೋಜನೆಗೆ 86,000 ಕೋಟಿ ರೂಪಾಯಿಗಳು. ನೋಡಿ ನೆನಪಿಟ್ಕೊಳ್ಳಿ, ಕೇಳಬಹುದು, ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1,27,000 ಕೋಟಿಗೆ ಕೃಷಿ ಸಚಿವಾಲಯಕ್ಕೆ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ 1,17,000 ಕೋಟಿ ರೂಪಾಯಿಗಳನ್ನ ಕೃಷಿ ಸಚಿವಾಲಯಕ್ಕೆ ನೀಡಿದ್ರೆ, ಇನ್ನು ಕೃಷಿ ಸಂಶೋಧನಾ ಇಲಾಖೆಗೆ 9,941 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಲಾಗಿದೆ.
ಮುಂದಿನ ಪ್ರಶ್ನೆ ನೋಡ್ರಿ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇಲ್ಲೇನ್ ಹೇಳ್ತಾರೆ, ಒಂದನೇ ಹೇಳಿಕೆಯಲ್ಲಿ ಏನ್ ಕೊಟ್ಟಾರ ನೋಡ್ರಿ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ 60,000 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಲಾಗಿದೆ. ಇನ್ನು ಎರಡನೇ ಹೇಳಿಕೆಯಲ್ಲಿ ಏನ್ ಕೊಡ್ತಾರ ಅಂದ್ರೆ, ಈ ಒಂದು ಯೋಜನೆಯಲ್ಲಿ ರೈತರಿಗೆ ವರ್ಷದಲ್ಲಿ 3 ಕಂತುಗಳಲ್ಲಿ ಒಟ್ಟು 10,000 ಧನ ಸಹಾಯ ನೀಡಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ. ಯಾಕಂದ್ರೆ 10,000 ರೂಪಾಯಿಗಳನ್ನ ಇಲ್ಲಿ ಕೊಡಲ್ಲ, 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನ ಕೊಡ್ತಾರೆ. ಎಷ್ಟು? 6,000 ರೂಪಾಯಿಗಳನ್ನ. ಅಂದ್ರೆ ವಾರ್ಷಿಕ 3 ಕಂತುಗಳಲ್ಲಿ 2,000, 2,000, 2,000 ಹೀಗೆ 3 ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿಗಳನ್ನ ರೈತರಿಗೆ ಈ ಒಂದು ಯೋಜನೆಯಡಿ ನೀಡುವರು. ಆದ್ರ ಈ ಒಂದು ಸಾಲಿನಲ್ಲಿ ಹಂಚಿಕೆ ಮಾಡಲಾದ ಮೊತ್ತ ಎಷ್ಟು? 60,000 ಕೋಟಿ ರೂಪಾಯಿಗಳು. ಇನ್ನು ಲಖಪತಿ ದೀದಿ ಯೋಜನೆಯನ್ನು ಉಲ್ಲೇಖಿಸಿ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಒಂದು ಯೋಜನೆಯಡಿ ಹಳ್ಳಿಗಳಲ್ಲಿನ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಪ್ರೋತ್ಸಾಹ ನೀಡಲಿದೆ. ಕನಿಷ್ಠ ವರ್ಷಕ್ಕೆ ಎರಡನೇ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ವರ್ಷಕ್ಕೆ ಕನಿಷ್ಠ 1 ಲಕ್ಷ ಆದಾಯ ಗಳಿಸುವಂತೆ ಮಾಡುವುದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿದೆ. ಇನ್ನು ಮೂರನೆಯದು, ಗ್ರಾಮೀಣ ಬಹು ಜೀವನೋಪಾಯ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲು ಅನುಷ್ಠಾನಗೊಳಿಸಿರುವ ಈ ಯೋಜನೆಯಡಿ 3 ಕೋಟಿ ಮಹಿಳೆಯರಿಗೆ ತರಬೇತಿ ನೀಡಲಾಗುವುದು. ಸರಿಯಾದ ಉತ್ತರ ಯಾವುದಾಗತ್ತೆ ಇಲ್ಲಿ? ಆಪ್ಷನ್ ಡಿ. ಇಲ್ಲಿ ಈ ಕುರಿತ ಸಂಪೂರ್ಣ ಮಾಹಿತಿ ನೋಡೋಣ. ಈ ಲಖಪತಿ ದೀದಿ ಯೋಜನೆ, ಇದರ ಪದಾಶ ಹೇಳ್ತೀನಿ ಕೇಳ್ರಿ. ಏನಂದ್ರೆ, ಲಕ್ಷಾಧಿಪತಿ ಮಹಿಳೆಯರು, ಲಖಪತಿ ದೀದಿ ಅಥವಾ ಅಂದ್ರೆ ಲಕ್ಷಾಧಿದಿ ಮಹಿಳೆಯರನ್ನು ಲಕ್ಷಾಧೀಶರನ್ನಾಗಿ ಮಾಡುವ ಒಂದು ಯೋಜನೆ ಇದು. ಪದಾಶ ನೋಡೋದು ಏನಂದ್ರೆ, ಮಹಿಳೆಯರನ್ನ ಒಂದು ಲಖಪತಿ ಅಂದ್ರೆ ಲಕ್ಷಾಧೀಶರನ್ನಾಗಿ ಮಾಡುವುದು ವಾರ್ಷಿಕವಾಗಿ. ಉದ್ದೇಶ ಏನಿರೋದು? ಗ್ರಾಮೀಣ ಬಹು ಜೀವನೋಪಾಯ ಚಟುವಟಿಕೆಗಳಿಗೆ ಉತ್ತೇಜನವನ್ನು ನೀಡುವುದು. ಅಂದ್ರೆ ಯಾವ ಪ್ರಮುಖ ಅಂಶಗಳನ್ನು ಹೊಂದೈತೆ ಅಂದ್ರೆ ಇದು, ಈ ಒಂದು ಯೋಜನೆಯಡಿ 3 ಕೋಟಿ ಮಹಿಳೆಯರಿಗೆ ತರಬೇತಿಯನ್ನು ನೀಡುವುದು ಮೊದಲಿಗೆ. ಆಮೇಲೆ ಈ ಒಂದು ಯೋಜನೆಯಡಿ ಹಳ್ಳಿಗಳಲ್ಲಿ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಒಂದು SHG ಗ್ರೂಪ್ಗಳು ಇರ್ತಾವಲ್ಲ, ಅಂದ್ರೆ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಪ್ರೋತ್ಸಾಹವನ್ನು ನೀಡುವುದು. ಆಮೇಲೆ ವರ್ಷಕ್ಕೆ ಕನಿಷ್ಠ 1 ಲಕ್ಷ ಆದಾಯ ಗಳಿಸುವಂತೆ ಮಾಡುವುದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿದೆ. ಎಷ್ಟು? 1 ಲಕ್ಷ ರೂಪಾಯಿಗಳನ್ನ ಗಳಿಸುವಂಗ ಇವರಿಗೆ ತರಬೇತಿ ಕೊಡೋದು. ಯಾರಿಗೆ? ಸ್ವಸಹಾಯ ಮಹಿಳೆಯರಿಗೆ. ಎಷ್ಟು ಮಹಿಳೆಯರಿಗೆ? 3 ಕೋಟಿ ಮಹಿಳೆಯರಿಗೆ ತರಬೇತಿ ಕೊಡೋದು. ತರಬೇತಿ ಕೊಟ್ಟು ವಾರ್ಷಿಕ 1 ಲಕ್ಷ ರೂಪಾಯಿ ಅವ್ರು ಗಳಿಸಬೇಕು ಅನ್ನೋ ಒಂದು ಉದ್ದೇಶನ ಹೊಂದಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ, ಇದು ಪೂರಕ ಪ್ರಶ್ನೆ. ದೇಶದಲ್ಲಿರುವ ಒಟ್ಟು ಸ್ವಸಹಾಯ ಗುಂಪುಗಳ ಸಂಖ್ಯೆ ಎಷ್ಟು? ಡೈರೆಕ್ಟ್ ಪ್ರಶ್ನೆ ಇದು. ಸರಿಯಾದ ಉತ್ತರ ಯಾವುದು? 83 ಲಕ್ಷ. ಅಂದ್ರೆ ದೇಶದಲ್ಲಿ ಒಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಸಂಖ್ಯೆ ಎಷ್ಟಂದ್ರೆ 83 ಲಕ್ಷ. ನೋಡ್ರಿ ಕೊಟ್ಟ 83 ಲಕ್ಷ ಸ್ವಸಹಾಯ ಗುಂಪುಗಳಿವೆ. ಮುಂದಿನ ಪ್ರಶ್ನೆ, ಮಿಷನ್ ಶಕ್ತಿ ಯೋಜನೆಯನ್ನು ಉಲ್ಲೇಖಿಸಿ ಯಾವ ಹೇಳಿಕೆ ಸರಿಯಾಗಿವೆ? ಇಲ್ಲಿ ಸರಿಯಾದ ಉತ್ತರ ನೋಡೋಣ ಡೈರೆಕ್ಟ್ ಆಗಿ. ಆಪ್ಷನ್ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಏನ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡೋಣ. ಮಿಷನ್ ಶಕ್ತಿ ಯೋಜನೆ ಕುರಿತಾಗಿ ಡೈರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ರಕ್ಷಣೆ ಸಂಬಂಧದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಪ್ರಯತ್ನಗಳನ್ನು ಕೂಡಿಸಿ ಅದರ ಫಲ ಮಹಿಳೆಯರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುವುದು ಈ ಒಂದು ಮಿಷನ್ ಶಕ್ತಿ ಯೋಜನೆಯ ಒಂದು ಗುರಿಯಾಗಿದೆ. ಅಂದ್ರೆ ಈ ಒಂದು ಯೋಜನೆಗೆ 2024 ಮತ್ತು 25ನೇ ಸಾಲಿನ ಬಜೆಟ್ ನಲ್ಲಿ 3,145 ಕೋಟಿ ರೂಪಾಯಿಗಳನ್ನ ಮೀಸಲು ಇಡಲಾಗಿದೆ. ಇಲ್ಲಿ ಮಿಷನ್ ಶಕ್ತಿ ಸೆಂಟ್ರಲ್ ಗವರ್ಮೆಂಟ್ ಇದ್ದು, ಬರೀ ಶಕ್ತಿ ಯೋಜನೆ ಅಂದಾಗ ಏನು, ಬರೀ ಶಕ್ತಿ ಯೋಜನೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಡುತ್ತದೆ. ಏನಿದು? ಉಚಿತ ಪ್ರಯಾಣ ಯಾರಿಗೆ? ಮಹಿಳೆಯರಿಗೆ. ಅದು ಯಾರಿಗೆ? ಕರ್ನಾಟಕದ ಮಹಿಳೆಯರಿಗೆ ಮಾತ್ರ. ಇನ್ನ ಇದನ್ನ ಕೇಳಬಹುದು, ನೀವು ಜಾರಿಗೆ ಬಂದ ದಿನವನ್ನ ಕೇಳಬಹುದು. ನಿಮಗೆ ಗೊತ್ತಿದ್ರ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಜಾರಿಗೆ ಬಂದ ದಿನ, ಶಕ್ತಿ ಯೋಜನೆ ಜಾರಿಗೆ ಬಂದವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡ್ರಿ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಯೋಜನೆಯಡಿ ಮಕ್ಕಳ ಸಮಗ್ರ ಬೆಳವಣಿಗೆ ಪೂರಕವಾದ ಸುರಕ್ಷಿತ ವಾತಾವರಣ ರೂಪಿಸುವ ಉದ್ದೇಶ ಹೊಂದಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಏನು? ಮಿಷೆಲ್ ವಾತ್ಸಲ್ಯ ಯೋಜನೆಯಡಿ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆಗೆ ಪೂರಕವಾದ ಮತ್ತು ಸುರಕ್ಷಿತವಾದ ವಾತಾವರಣವನ್ನು
ರೂಪಿಸುವ ಒಂದು ಉದ್ದೇಶ ಹೊಂದಲಾಗಿದೆ. ವಾತ್ಸಲ್ಯ ಯೋಜನೆ ನೋಡ್ರಿ, ಮಕ್ಕಳ ಉದ್ದೇಶ ಏನು? ಮಕ್ಕಳ ಸಮಗ್ರ ಬೆಳವಣಿಗೆ ಮತ್ತು ಪೂರಕವಾದ ಸುರಕ್ಷಿತ ವಾತಾವರಣ ರೂಪಿಸುವುದು. ಇನ್ನು ಈ ಒಂದು ಮಧ್ಯಂತರ ಬಜೆಟ್ ನಲ್ಲಿ 1,472 ಕೋಟಿ ರೂಪಾಯಿಗಳನ್ನ ಮೀಸಲು ಇಡಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಯೋಜನೆಗೆ ಹಂಚಿಕೆ ಮಾಡಲಾದ ಅನುದಾನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋಣ. 21,200 ಕೋಟಿ ರೂಪಾಯಿಗಳನ್ನ ಈ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ ಅಭಿಯಾನ ಅಂದ್ರೆ 2.0 ಪೋಷಣೆಗೆ ಯೋಜನೆಗೆ ಹಂಚಿಕೆ ಮಾಡಲಾಗಿದೆ. ಎಷ್ಟು? 21,200 ಕೋಟಿ ರೂಪಾಯಿಗಳನ್ನ ಇಲ್ಲಿ ಹಂಚಿಕೆ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ಮೊನ್ನೆ ಇದನ್ನ KA ನಡೆಸಿರೋ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರನ್ನ ಒಳಚರಂಡಿ ಒಂದು ಪರೀಕ್ಷೆ ನಡೀತು ನೋಡಿ. ಅಂದ್ರೆ ಅದರಲ್ಲಿ ಒಳಚರಂಡಿಯಲ್ಲಿ FDA ಪ್ರಶ್ನೆ. PM ಶ್ರೀ ಯೋಜನೆಯ ಗುರಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಏನು? ಸರ್ಕಾರಿ ಶಾಲೆಗಳ ಮೇಲ್ದರ್ಜೆಗೇರಿಸಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಒಂದು ವಾತಾವರಣ ಕಲ್ಪಿಸುವುದು. ಅಂದ್ರೆ ಈ ಯೋಜನೆಗೆ ಎಷ್ಟು? 6,050 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಿದಾರ. ನಿಮಗೆ ಆವಾಗಲೇ ಹೇಳಿದ ಗುರಿ ಏನಿದಕ್ಕ? ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಮಗ್ರದ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಒಂದು ವಾತಾವರಣ ಕಲ್ಪಿಸುವುದು. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನವುಗಳಿಂದ ಯಾವುವು ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. 1. ಏಕಲವ್ಯ ಮಾದರಿ ವಸತಿ ಶಾಲೆಗಳು. 2. ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ. 3. PM ಜನ್ಮನ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ 1, 2 ಮತ್ತು 3. ಇವೆಲ್ಲವೂ ಕೂಡ ಏನು? ಏಕಲವ್ಯ ವಸತಿ ಮಾದರಿ ಶಾಲೆಗಳು, ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆ, PM ಜನ್ಮನ್ ಯೋಜನೆಗಳು ಕೂಡ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಯೋಜನೆಗಳಾಗಿವೆ. ಮುಂದಿನ ಪ್ರಶ್ನೆ ನೋಡ್ರಿ, ಯಾವ ವೇದಿಕೆಗಳಲ್ಲಿನ ಕಾರ್ಮಿಕರನ್ನು ಗಿಗ್ ಕಾರ್ಮಿಕರು ಎಂದು ಗುರುತಿಸಲಾಗುತ್ತದೆ? ಊಬರ್ ಮತ್ತು ಇ ಕಾಮರ್ಸ್, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ. ನಿಮ್ಗೆ ಗೊತ್ತಿರಬಹುದಾ? 100% ನಿಮ್ಗೆ ಗೊತ್ತಿರುತ್ತಿದ್ದು ಸರಿಯಾದ ಉತ್ತರ ಡಿ. ಊಬರ್, ಇ ಕಾಮರ್ಸ್, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ ಒಂದು ಡೆಲಿವರಿ ಬಾಯ್ಗಳು ಕೂಡ ಇಲ್ಲಿ ಏನು ಡೆಲಿವರಿ ಬಾಯ್ಸ್ ಇರ್ತಲ್ಲ, ಇವರು ಕೂಡ ಏನಂತಾರ? ಗಿಗ್ ಕಾರ್ಮಿಕರಂತ ಗುರುತಿಸ್ತಾರ. ಕರ್ನಾಟಕ ಸರ್ಕಾರ ಇವರಿಗೆ 2+2 ಲಕ್ಷ ವಿಮೆಯನ್ನ ನೀಡಲಾಗಿದೆ. ಇಲ್ಲಿ ಸಪರೇಟ್ ಆಗಿ ಒಂದು ಯೋಜನೆಯನ್ನ ನಿರ್ಮಾಣ ಕರ್ನಾಟಕ ಸರ್ಕಾರ ಇವರಿಗೆ ಗಿಗ್ ಕಾರ್ಮಿಕರಿಗಾಗಿ ಒಂದು ಯೋಜನೆಯನ್ನ ಜೀವ ವಿಮಾ ಯೋಜನೆ ಮಾಡಿದಲ್ಲಿ ಅಪಘಾತ 2 ಲಕ್ಷ, ಸತ್ರ 2 ಲಕ್ಷ, ಟೋಟಲ್ 4 ಲಕ್ಷ ರೂಪಾಯಿ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರ ರೂಪಿಸಿದೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಹಣಕಾಸು ವರ್ಷದಲ್ಲಿ ರಸ್ತೆ, ಬಂದರು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಒಳಗೊಂಡ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಈ ಕೆಳಗಿನ ಎಷ್ಟು ಮೊತ್ತದ ಅನುದಾನವನ್ನು ಮೀಸಲು ಇಡಲಾಗಿದೆ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ನೋಡೋಣ ನಾವು. ಆಪ್ಷನ್ ಎ ಏನಿದೆ ಸರಿಯಾದ ಉತ್ತರ. ಎಷ್ಟು? 11,11,000 ಕೋಟಿ ರೂಪಾಯಿಗಳನ್ನ ಈ ಒಂದು ಮೂಲ ಸೌಕರ್ಯಗಳ ಕ್ಷೇತ್ರದಲ್ಲಿ ಹಂಚಿಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ 2024 ಮತ್ತು 25ನೇ ಹಣಕಾಸು ಸಾಲಿಗೆ ರಕ್ಷಣಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಲಾದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಡಿಫೆನ್ಸ್ಗೆ ಸರಿಯಾದ ಉತ್ತರ ಯಾವುದಿಲ್ಲಿ? ಡೈರೆಕ್ಟ್ ನೋಡೋಣ. ಏನಂದ್ರೆ ಆಪ್ಷನ್ ಎ 4,21,000 ಕೋಟಿ ರೂಪಾಯಿಗಳು. ಐ ಆಮ್ ಸಾರಿ, ಎಷ್ಟಂದ್ರೆ ಆಪ್ಷನ್ ಬಿ 6,21,000 ಕೋಟಿ ರೂಪಾಯಿಗಳನ್ನ ಡಿಫೆನ್ಸ್ಗೆ ಹಂಚಿಕೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ಅನ್ನು ಉಲ್ಲೇಖಿಸಿ 2024 ಮತ್ತು 25ನೇ ಸಾಲಿನ ಹಣಕಾಸಿನ ಸಾಲಿಗೆ ರಕ್ಷಣಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಲಾದ ಮೊತ್ತವು 2023 ಮತ್ತು 24ನೇ ಸಾಲಿಗೆ ಹಂಚಿಕೆ ಮಾಡಲಾದ ಮೊತ್ತಕ್ಕಿಂತ ಡ್ಯಾಶ್ ಆಗಿದೆ. ಒಂದು ಆಪ್ಷನ್ ಏನ್ ಕೊಟ್ಟಿದೆ ಅಂದ್ರೆ ಕಡಿಮೆ ಆಗಿದೆ, ಹೆಚ್ಚಳವಾಗಿದೆ, ಹೆಚ್ಚಳ ಅಥವಾ ಕಡಿಮೆ ಆಗಿಲ್ಲ, ತೀರಾ ಕಡಿಮೆ ಆಗಿದೆ. ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 25ನೇ ಸಾಲಿನ ಬಜೆಟ್ ಅನ್ನು ಉಲ್ಲೇಖಿಸಿ ನವೀನ ಸಂಶೋಧನೆ ಮತ್ತು ಆವಿಷ್ಕಾರಕ್ಕೆ ಖಾಸಗಿ ವಲಯದವರಿಗೆ ಉತ್ತೇಜನ ನೀಡಲು ಡ್ಯಾಶ್ ಅವಧಿಗೆ ಬಡ್ಡಿ ರಹಿತ ಉಚಿತ ಸಾಲ ಒದಗಿಸಲು
ಡ್ಯಾಶ್ ಆವರ್ತ ನಿಧಿಯನ್ನು ಸ್ಥಾಪಿಸಲಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 29 ಡಿ. 50 ವರ್ಷ 1 ಲಕ್ಷ ಕೋಟಿ ರೂಪಾಯಿಗಳು. ಏನು 50 ವರ್ಷದ ಅವಧಿಗೆ ಎಷ್ಟು? 1 ಲಕ್ಷ ಕೋಟಿ ರೂಪಾಯಿಗಳನ್ನ ಆವರ್ತ ನಿಧಿಯನ್ನಾಗಿ ಮೀಸಲು ಇಟ್ಟು ಒಂದು ಒಂದು ಸ್ಟಾರ್ಟ್ಅಪ್ಗಳಿಗೆ ಮತ್ತು ಸ್ಟಾರ್ಟ್ಅಪ್ಗಳ ಒಂದು ಡಿಸ್ಕವರಿಗೆ ಏನ್ ಮಾಡೋದು, ಖಾಸಗಿ ವಲಯದವರಿಗೆ ಉತ್ತೇಜನ ನೀಡಲು 50 ವರ್ಷಕ್ಕೆ ಬಡ್ಡಿ ರಹಿತ ಉಚಿತ ಸಾಲವನ್ನು ನೀಡುವುದು. ಇದಕ್ಕಾಗಿ 1 ಲಕ್ಷ ಕೋಟಿ ರೂಪಾಯಿನ ಆವರ್ತ ನಿಧಿಯನ್ನಾಗಿ ಸ್ಥಾಪಿಸಲಾಗುತ್ತದೆ. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಡೈರೆಕ್ಟ್ ಪ್ರಶ್ನೆ ಕೇಳ್ತಾರೆ ಇದನ್ನ. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಉಲ್ಲೇಖಿಸಿ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದೇ ಹೇಳಿಕೆ ಏನ್ ಹೇಳುತ್ತಾ? ಈ ಯೋಜನೆಯಿಂದಾಗಿ 1 ಕೋಟಿ ಕುಟುಂಬಗಳು ಪ್ರತಿ ತಿಂಗಳು ಗರಿಷ್ಠ 300 ಯೂನಿಟ್ಗಳಷ್ಟು ಉಚಿತವಾದ ವಿದ್ಯುತ್ ಪಡೆಯಲಿವೆ. ಎರಡನೇ ಹೇಳಿಕೆ ಏನ್ ಹೇಳುತ್ತಾ? ಉಚಿತ ಸೋಲಾರ್ ವಿದ್ಯುತ್ನಿಂದ ಕುಟುಂಬಗಳು ವಾರ್ಷಿಕ 15,000 18,000 ಉಳಿತಾಯ ಮಾಡಬಹುದು. ಹೆಚ್ಚುವರಿ ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಮಾರಾಟ ಮಾಡಬಹುದು. ದೇಶದಾದ್ಯಂತ 1 ಕೋಟಿಗಳ ಮನೆಗಳ ಮೇಲೆ ಸೌರ ವಿದ್ಯುತ್ ಘಟಕ ಅಳವಡಿಸುವ ಉದ್ದೇಶದಿಂದ 2024 ಜನವರಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇಲ್ಲಿ ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವು ಟೈಮ್ ಈ ಪದ ನೋಡ್ಬೇಕಿಲ್ಲಿ, ಒಂದ್ಸಲ ಸರಿ ಅಂತ ಕೇಳ್ತಾರ, ಮತ್ತೊಂದ್ಸಲ ತಪ್ಪು ಅಂತ ಕೇಳ್ತಾರ. ನಾವು ಇವೆಲ್ಲ ಕನ್ಫ್ಯೂಸ್ ಮಾಡ್ಕೋಬಾರ್ದು. ತಪ್ಪಾಗಿದೆ ಅಂತ ಕೇಳಿದ್ದಾರೆ, ಆದ್ರೆ ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಇವು 3 ಹೇಳಿಕೆಗಳು ಸರಿಯಾಗಿವೆ. ಹಂಗಂದ್ರೆ ನಾವ್ ಇಲ್ಲೇನ್ ಹೇಳ್ಬೇಕು? ನಾವಿಲ್ಲಿ ಯಾವುದೂ ಅಲ್ಲ ಅಂತ ಹಾಕ್ಬೇಕಿಲ್ಲಿ, ಯಾವುದು ತಪ್ಪಾಗಿಲ್ಲ ಅಂತ ಹಾಕ್ಬೇಕು. 3 ಹೇಳಿಕೆಗಳು ಸರಿಯಾದ ಕನ್ಫ್ಯೂಸ್ ಮಾಡ್ಬಿಡ್ದು. ಇದನ್ನ ಹಾಕಕ್ ಹೋಗ್ಬೇಡ್ರಿ ನೀವು, ಯಾವುದೂ ಅಲ್ಲ ಅಂತ ಹಾಕ್ಬೇಕಿಲ್ಲಿ, ಇಲ್ಲಿ ತಪ್ಪಾಗಿದೆ ಅಂತ ಸೆಂಟೆನ್ಸ್ ಇದ್ದಾಗ. ಇನ್ನ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಗೆ ಸ್ವಲ್ಪ ಸಿಂಪಲ್ ಮಾಹಿತಿ ಕೊಡ್ತೀನಿ ನೋಡ್ರಿ. ಇಲ್ಲಿ ಏನಂದ್ರೆ 1 ಕೋಟಿ ಕುಟುಂಬಗಳು ಪ್ರತಿ ತಿಂಗಳು ಗರಿಷ್ಠ 300 ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ ಅನ್ನು ಪಡಿತಾವೆ. ಇದರಿಂದ ವಾರ್ಷಿಕವಾಗಿ 18,000 ರೂಪಾಯಿಗಳ ಉಳಿತಾಯ ಆಗುತ್ತಾ. ಇನ್ನು ಉಚಿತ ಸೋಲಾರ್ ವಿದ್ಯುತ್ನಿಂದ ವಾರ್ಷಿಕ ಕುಟುಂಬಗಳು ಅದೇ ಹೇಳ್ತಾ ಇರೋ ನೋಡಿ 18,000ವರೆಗೆ ಉಳಿತಾಯ ಮಾಡಬಹುದು ಅಂತ ಹೇಳ್ತಾರ. ಆಮೇಲೆ ಹೆಚ್ಚುವರಿಯಾದ ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಮಾರಾಟ ಮಾಡಬಹುದು ಅಂತ ಹೇಳ್ತಾರ. ಈ ಒಂದು ಯೋಜನೆಯನ್ನ 2024 ಜನವರಿಯಲ್ಲಿ ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಗರ್ಭಕಂಠ ಕ್ಯಾನ್ಸರ್ಗೆ ನೀಡುವ ಲಸಿಕೆಗಳಾಗಿವೆ? ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಯಾವ್ಯಾವ ಇಲ್ಲಿ ಸರಿ ಐತೆ ಅಂದ್ರೆ 1 ಮತ್ತು 2 ಸರಿಯಾಗಿದಾವೆ. ಸರ್ವಾವ್ಯಾಕ್ಸ ಮತ್ತು HPV ಈ ಎರಡೂ ಕೂಡ ಗರ್ಭಕಂಠ ಕ್ಯಾನ್ಸರ್ಗೆ ನೀಡುವ ಲಸಿಕೆಗಳು ಇವು. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಐತೆ ನೋಡ್ರಿ. ಏನಂದ್ರೆ 2024 ಮತ್ತು 25ನೇ ಸಾಲಿನ ಮಧ್ಯಂತರ ಮುಂಗಡ ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ದೇಶದಲ್ಲಿ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲು ಈ ಕೆಳಗಿನ ಯಾವ ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕುವಂತೆ ಪ್ರೋತ್ಸಾಹಿಸಲಾಗುವುದು ಎಂದು ಘೋಷಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. 9 ರಿಂದ 14 ವರ್ಷದ ಬಾಲಕಿಯರಿಗೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವ ಲಸಿಕೆಯನ್ನು ಹಾಕಿಸುವಂತೆ ಪ್ರೋತ್ಸಾಹ ಮಾಡ್ತಾರ. ಇಲ್ಲಿ ಕೊಟ್ಟಾರ ನೋಡ್ರಿ, 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಿಸುವಂತೆ ಪ್ರೋತ್ಸಾಹ. ಇದು ಯಾವುದಕ್ಕಾಗಿ? ಗರ್ಭಕಂಠ ಕ್ಯಾನ್ಸರ್ ನ ತಡೆಗಟ್ಟುಗೋಸ್ಕರ. ಇನ್ನ ಒಂದು ಅಂದಾಜು ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 80,000 ಮಹಿಳೆಯರು ಗರ್ಭಕಂಠ ಕ್ಯಾನ್ಸರ್ಗೆ ಒಳಗಾಗುತ್ತಿದ್ದು ಅದರಲ್ಲಿ 35,000 ಮಂದಿ ಮರಣವನ್ನು ಹೊಂದುತ್ತಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ರಿ. 2024 ಮತ್ತು 25ನೇ ಸಾಲಿನ ಮಧ್ಯಂತರ ಮುಂಗಡ ಪತ್ರ ಉಲ್ಲೇಖಿಸಿರುವಂತೆ ಲಸಿಕಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಹೊಸದಾಗಿ ವಿನ್ಯಾಸ ಮಾಡಲಾಗಿರುವ ಈ ಕೆಳಗಿನ ಯಾವುದರ ಮೂಲಕ ಇಂದ್ರಧನುಷ್ ಯೋಜನೆಯ ವೇಗವನ್ನು ದೇಶದಾದ್ಯಂತ ಹೆಚ್ಚಿಸಲು ಉದ್ದೇಶಿಸಲಾಗಿದೆ? ಸರಿಯಾದ ಉತ್ತರ ಯಾವುದು? ಇಲ್ಲಿ ಯುವಿನ್ ವೇದಿಕೆ. ಆಪ್ಷನ್ ಎ ಕೊಟ್ಟಾರ ನೋಡ್ರಿ. ಇಲ್ಲಿ ಒಂದು ಯುವಿನ್ ವೇದಿಕೆಯ ಮೂಲಕ ಇಂದ್ರಧನುಷ್ ಯೋಜನೆಯ ವೇಗವನ್ನು ಹೆಚ್ಚಿಸುವುದು. ಇಂದ್ರಧನುಷ್ ಯೋಜನೆ ಯಾವುದಕ್ಕಿಂತ ಮಕ್ಕಳಿಗೆ ನೀಡುವ ಚುಚ್ಚುಮದ್ದು ಅಲ್ಲ, ಬಾಯಿ ಮೂಲಕ ಹಾಕುವ ಚಿಕಿತ್ಸೆ. ಅದು ಯಾವುದಕ್ಕ? ಈ ದಡಾರ ಅಂತ ಕಾಯಿಲೆಗಳಿಗೆ ಏನಂದ್ರ
ಈ ಇಂದ್ರಧನುಷ್ಯ ಒಂದು ಯೋಜನೆಯ ಭಾಗವಾಗಿ ಲಸಿಕೆಯನ್ನು ಹಾಕ್ತಾರೆ ಇಲ್ಲಿ. ಮುಂದಿನ ಪ್ರಶ್ನೆ ಕೇಳಿದಾರೆ ನೋಡ್ರಿ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಇಲ್ಲಿ. ಒಂದನೇ ಹೇಳಿಕೆಯಲ್ಲಿ ಏನ್ ಕೊಟ್ಟಾರ ಅವರು, ಈ ಯೋಜನೆಯು ಬೃಹತ್ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾಗಿದ್ದು 12 ಕೋಟಿ ಕುಟುಂಬಗಳು ಇದರ ವ್ಯಾಪ್ತಿಗೆ ಬರುತ್ತವೆ. ಇನ್ನು ಎರಡನೇ ಒಂದು ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಒಂದು ಯೋಜನೆಯಡಿ ಪ್ರತಿ ಕುಟುಂಬವು 10 ಲಕ್ಷದವರೆಗೆ ಉಚಿತ ಒಂದು ಚಿಕಿತ್ಸೆ ಪಡೆಯಬಹುದಾಗಿದೆ. ಇನ್ನು ಮೂರನೇ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಒಂದು ಮಧ್ಯಂತರ ಬಜೆಟ್ ನಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ 6,800 ಕೋಟಿಯಿಂದ 7,500 ಕೋಟಿಗೆ ಈ ಒಂದು ಅನುದಾನವನ್ನು ಹೆಚ್ಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ 1 ಮತ್ತು 3. ಇದು 5 ಲಕ್ಷದವರೆಗೆ ಬರಲ್ಲ, 10 ಲಕ್ಷದವರೆಗೆ ಅಲ್ಲ, 5 ಲಕ್ಷದವರೆಗೆ ಒಂದು ಉಚಿತವಾದ ಚಿಕಿತ್ಸೆಯನ್ನ ಈ ಯೋಜನೆಯಡಿ ಕೊಡ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ, 35ನೇ ಪ್ರಶ್ನೆ, 2024 ಮತ್ತು 25ನೇ ಸಾಲಿನ ಮಧ್ಯಂತರ ಬಜೆಟ್ ನಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರಿಗೆ ಆಯುಷ್ಮಾನ್ ಭಾರತ ವಿಮಾ ಯೋಜನೆಯಡಿ ಆರೋಗ್ಯ ರಕ್ಷಣೆಯನ್ನು ವಿಸ್ತರಿಸಲು ಉದ್ದೇಶಿಸಲಾಗಿದೆ? 1 ಆಶಾ ಕಾರ್ಯಕರ್ತೆಯರು, 2 ಅಂಗನವಾಡಿ ಕಾರ್ಯಕರ್ತೆಯರು, 3 ಅಂಗನವಾಡಿ ಸಹಾಯಕಿಯರು. ಸರಿಯಾದ ಉತ್ತರ ಯಾವುದಿಲ್ಲಿ? ಆಪ್ಷನ್ ಡಿ ಕೊಟ್ಟಾರ ನೋಡ್ರಿ ಇಲ್ಲಿ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕರಿಗೆ ಈ ಒಂದು ಯೋಜನೆಯನ್ನು ವಿಸ್ತರಿಸಲು ಹಣಕಾಸು ಸಚಿವರು ಘೋಷಿಸಿದ್ದಾರೆ. ಯಾವ ಯೋಜನೆ? ಆಯುಷ್ಮಾನ್ ಭಾರತ್ ವಿಮಾ ಯೋಜನೆ. ಮುಂದಿನ ಪ್ರಶ್ನೆ ನೋಡ್ರಿ, 2024 ಮತ್ತು 26ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ದೇಶದಲ್ಲಿ ಜಾರಿಗೊಳಿಸಲಿರುವ 3 ಪ್ರಮುಖ ಆರ್ಥಿಕ ರೈಲ್ವೆ ಕಾರಿಡಾರ್ ಯೋಜನೆಗಳು ಯಾವುವು? 1 ಇಂಧನ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್, 2 ಬಂದರು ಸಂಪರ್ಕ ಕಾರಿಡಾರ್, 3 ಅತ್ಯಧಿಕ ಸಂಚಾರ ದಟ್ಟಣೆ ಕಾರಿಡಾರ್. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಇಲ್ಲಿ ಕೊಟ್ಟಾರ ನೋಡ್ರಿ, 3 ಪ್ರಮುಖ ಆರ್ಥಿಕ ರೈಲ್ವೆ ಕಾರಿಡಾರ್ ಯೋಜನೆಗಳು. ಒಂದನೇದು ಯಾವುದು? ಇಂಧನ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್ ಯೋಜನೆ. ಎರಡನೇದು ಯಾವುದು? ಬಂದರು ಸಂಪರ್ಕ ಕಾರಿಡಾರ್ ಯೋಜನೆ. 3 ಅತ್ಯಧಿಕ ಸಂಚಾರ ದಟ್ಟಣೆ ಕಾರಿಡಾರ್ ಯೋಜನೆ. ಈ ಒಂದು ಯೋಜನೆಯನ್ನ ಅಥವಾ ಈ ಕಾರಿಡಾರ್ಗಳನ್ನ ಪ್ರಧಾನಮಂತ್ರಿ ಗತಿ ಶಕ್ತಿ ಯೋಜನೆಯಡಿ ಜಾರಿಗೆಗೊಳಿಸಲಾಗುತ್ತದೆ. ಆಮೇಲೆ ಇದರ ಉದ್ದೇಶ ಏನಂದ್ರೆ ಸಾರಿಗೆ ದಟ್ಟಣೆಯನ್ನು ತಗ್ಗಿಸುವುದು ಮತ್ತು ಪ್ಯಾಸೆಂಜರ್ ರೈಲ್ವೆ ಸೇವೆಯನ್ನು ಉತ್ತಮಗೊಳಿಸುವುದು. ಕೊನೆಯ ಪ್ರಶ್ನೆ, ಬಹುಹಂತದ ಸಂಪರ್ಕ ವ್ಯವಸ್ಥೆ ಸಾಕಾರಗೊಳಿಸಲು ಇಂಧನ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್, ಬಂದರು ಸಂಪರ್ಕ ಕಾರಿಡಾರ್, ಅತ್ಯಧಿಕ ಸಂಚಾರ ದಟ್ಟಣೆ ಕಾರಿಡಾರ್ಗಳನ್ನು ಈ ಕೆಳಗಿನ ಯಾವ ಯೋಜನೆಯಡಿ ಇವುಗಳನ್ನು ಜಾರಿಗೆಗೊಳಿಸಲಾಗುವುದು? ನಿಮಗೆ ಅವಾಗ ಹೇಳಿದೆ ನಾನು. ಸರಿಯಾದ ಉತ್ತರ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. ಇದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನಂದ್ರೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಡಿ ಈ ಒಂದು ಕಾರಿಡಾರ್ಗಳನ್ನ ಜಾರಿಗೆಗೊಳಿಸಲಾಗುತ್ತದೆ. ಯಾವ್ದ್ಯಾವುದು? ಇಂಧನ, ಖನಿಜ, ಸಿಮೆಂಟ್ ಕಾರಿಡಾರ, ಬಂದರು ಸಂಪರ್ಕ ಕಾರಿಡಾರ, ಆಮೇಲೆ ಅತ್ಯಧಿಕ ಸಂಚಾರ ದಟ್ಟಣೆ ಕಾರಿಡಾರ್ಗಳನ್ನ ಈ ಒಂದು ಕೇಂದ್ರ ಅಭಿವೃದ್ಧಿಗಾಗಿ ಚಿಂತನೆ ಮಾಡಿರುವ ಕಾರಿಡಾರ್ಗಳಾಗಿವೆ. ಇವುಗಳನ್ನ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಡಿ ಜಾರಿಗೆಗೊಳಿಸಲಾಗುತ್ತಿದೆ. ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ಗೆ ಸಂಬಂಧಿಸಿದ ಕರ್ನಾಟಕ ಬಜೆಟ್ 2024 ಮತ್ತು 25, 2023 ಮತ್ತು 24ರ ಒಂದು ಬಜೆಟ್ನ ಕೆಲವು MCQಗಳನ್ನ ಡಿಸ್ಕಸ್ ಮಾಡೋಣ. ಮತ್ತೆ ಇನ್ನೊಂದು ರಾಷ್ಟ್ರಕೂಟರ ಭಾಗ 2 ಕೂಡ ಅಪ್ಲೋಡ್ ಮಾಡಲಾಗುವುದು. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಆದ್ರೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಿಮಗೆ ಈ ನನ್ನ ವಿಡಿಯೋನ ಶೇರ್ ಮಾಡ್ರಿ, ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸ್ನೇಹಿತರೆ. ಮತ್ತೆ ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್.